ಕ್ರೂಸ್ಪೇಟ್ ಪೊಲೀಸ್ ಸ್ಟೇಷನ್ನಲ್ಲಿ ದಿನಾಂಕ 8/3/2026ರಂದು ಒಂದು ವರದಿ ಆಧಾರದ ಮೇಲೆ ಪ್ರಕರಣವನ್ನು 36/26 ಅಂದರೆ 36/2026 ಕ್ರಮ ಸಂಖ್ಯೆಯಲ್ಲಿ ಒಂದು FIR ಅನ್ನು ಕ್ರೂಸ್ಪೇಟ್ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಮಾಡಿರುವಂಥದ್ದಿದೆ. ಅದರಲ್ಲಿ ದೂರಿನಲ್ಲಿ ಬಂದಿರೋ ಮಾಹಿತಿ ಮೇರೆಗೆ ಕ್ರಮವಾಗಿ 103 ಸಬ್ ಕ್ಲಾಸ್ 1, 109, 118 ಸಬ್ ಕ್ಲಾಸ್ 1, 118 ಸಬ್ ಕ್ಲಾಸ್ 2 ಹಾಗೂ 125 BNS ಸೆಕ್ಷನ್ ಅಡಿಯಲ್ಲಿ ಈ ಪ್ರಕರಣವನ್ನು ದಾಖಲಿಸಲಾಗಿದೆ. ಈ ದೂರಿನ ಸಾರಾಂಶ ಏನಂತಂದರೆ, ದಿನಾಂಕ 7/3/2026ರಂದು ಒಂದು ನಗರದಲ್ಲಿ, ಬಳ್ಳಾರಿ ನಗರದಲ್ಲಿ ತಾಳೂರು ರೋಡಲ್ಲಿರುವಂತಹ ಒಂದು ಖಾಸಗಿ ವಿದ್ಯಾಸಂಸ್ಥೆಯ ಹಾಸ್ಟೆಲ್ನಲ್ಲಿ ಇದ್ದಂತಹ ಮಕ್ಕಳಿಗೆ, ಸ್ಟೂಡೆಂಟ್ಸ್ ಆಫ್ ಡಿಫ್ರೆಂಟ್ ಏಜ್ ಗ್ರೂಪ್ 10, 12 ಹಾಗೂ 15 ವರ್ಷ ವಯಸ್ಸಿನ 9 ಮಕ್ಕಳು ಹಾಸ್ಟೆಲ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರಲ್ಲೇ ಒಬ್ಬನಾಗಿರುವಂತಹ ಒಂದು ಮಗು 15 ವರ್ಷ ವಯಸ್ಸು, ಇವನು ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಒಂದು ಅವರ ಸಹಪಾಠಿ, ಇವನು ಏಕಾಏಕಿ ಅವರ ಮೇಲೆ ಹಲ್ಲೆ ನಡೆಸಿ ಒಂದು ರಾಡ್ ಹಾಗೂ ಒಂದು ಶಾರ್ಪ್ ಒಂದು ವೆಪನನ್ನು ಯೂಸ್ ಮಾಡಿಕೊಂಡು ಮಕ್ಕಳ ಮೇಲೆ ಏಕಾಏಕಿ ಹಲ್ಲೆ ನಡೆಸಿ ಸುಮಾರು ಮಕ್ಕಳಿಗೆ ವೇರಿಯಸ್ ಟೈಪ್ಸ್ ಆಫ್ ಇಂಜುರೀಸ್, ನಾವೇನು ಹೇಳ್ತೇವೆ ಸಿಂಪಲ್ ಇಂಜುರಿ, ಹಾಗೆ ಗ್ರೀವಸ್ ಇಂಜುರಿ, ಹಾಗೆ ಒಂದು ಮಗುಗೆ ಫೇಟಲ್ ಇಂಜುರಿ ಆಗಿಬಿಟ್ಟು ಒಂದು ಮಗು ಮೃತಪಟ್ಟಿರುವಂಥದ್ದು ನಮಗೆ ಈ ಘಟನೆಯಲ್ಲಿ ನಡೆದಿರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಮಕ್ಕಳು ಹಾಸ್ಟೆಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಬ್ಬರು ವಾರ್ಡನ್ ಕೂಡ ಅಲ್ಲೇ ಇದ್ದಂಥವರು, 8 ಜನ ಟೋಟಲ್, 7 ಜನ ಮಕ್ಕಳು, ಒಬ್ಬರು ವಾರ್ಡನ್, ಇವರು ಆ ಸಂದರ್ಭದಲ್ಲಿ ಇದ್ದು ಇಂಜೂರ್ ಆಗಿರುವಂಥವರು. ಅದರಲ್ಲಿ ಒಂದು ಹೆಣ್ಣು ಮಗು ಕೂಡ ಇರುವಂಥದ್ದು, ಅವರ ಸಹಪಾಠಿ. ಸೊ ಎಲ್ಲರೂ ಇದ್ದಂತಹ ಈ ಒಂದು ಹಾಸ್ಟೆಲ್ನಲ್ಲಿ ಈ ಪ್ರಕರಣ ನಿನ್ನೆ ರಾತ್ರಿ, ತಡರಾತ್ರಿ ಸುಮಾರು 10 ಗಂಟೆಯಿಂದ 11 ಗಂಟೆ ಮಧ್ಯದಲ್ಲಿ ನಡೆದಿರುವಂಥದ್ದು. ಹಿನ್ನೆಲೆ ಇದ್ರದ್ದು ಏನಂತಂದರೆ, ಮಗುವಿನ ಬಗ್ಗೆ ನಾವು ಈಗಾಗಲೇ ವಿಚಾರಣೆ ಮಾಡ್ತಾ ಇರುವಂಥದ್ದಿದೆ. ಯಾರು ಈ ಅಸಾಲ್ಟ್ ಮಾಡಿರುವಂಥ ಮಗು ಈಗಾಗಲೇ ಅಟ್ ಲಾರ್ಜ್ ಇದ್ದಾನೆ, ಅವನು ಕಣ್ತಪ್ಪಿಸಿಕೊಂಡಿದ್ದಾನೆ. ಸೊ ಅವನನ್ನು ಪತ್ತೆ ಹಚ್ಚುವ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸುಮಾರು ಎಫರ್ಟ್ಸ್ ನಡೀತಾ ಇದೆ. ಈ ನಿಟ್ಟಿನಲ್ಲಿ ನಾವು ಒಂದು 5 ಇನ್ಸ್ಪೆಕ್ಟರ್ಸನ್ನು ಹಾಗೂ 2 ಸಬ್ ಇನ್ಸ್ಪೆಕ್ಟರ್ಸನ್ನು ಒಳಗೊಂಡಂತೆ ಟೀಮ್ಸನ್ನು ಮಾಡಿಬಿಟ್ಟು ಟೆಕ್ನಿಕಲಿ ಅನಲೈಸ್ ಮಾಡುವಂಥದ್ದು. ಮೇನ್ಲಿ CCTV ಫೂಟೇಜನ್ನು ನಾವು ಆಲ್ ಓವರ್ ಸಿಟಿ ಅವನ ಮೂವ್ಮೆಂಟ್ ಯಾವ ಕಡೆ ಆಗಿದೆ ಅನ್ನೋದನ್ನು ಪರಿಶೀಲನೆ ಮಾಡಲಿಕ್ಕೆ ಟೀಮ್ಸನ್ನು ಮಾಡಿದ್ದೇವೆ. ಹಾಗೆ ಪ್ರಾಮಿನೆಂಟ್ ರೋಡ್ಸ್ ಅವ್ನು ಮೂವ್ ಆಗ್ತಾ ಇರೋವಂಥದ್ದು ಎಲ್ಲಿದೆ CCTV ಇನ್ಫಾರ್ಮೇಷನ್ ಪ್ರಕಾರ ಅದನ್ನು ಪತ್ತೆ ಹಚ್ಚೋದಕ್ಕೆ ಅವನ ಚೆಹರೆ ಈಗಾಗಲೇ ನಮ್ಮ ಜೊತೆ ಇರೋದ್ರಿಂದ ಈ ಟೀಮ್ಸ್ ಕೂಡ ಆನ್ ಗ್ರೌಂಡ್ ವರ್ಕ್ ಮಾಡ್ತಾ ಇರೋವಂಥದ್ದಿದೆ. ಇದು ಬಸ್ ಸ್ಟ್ಯಾಂಡ್, ಹಾಗೆ ನಮ್ಮ ರೈಲ್ವೆ ಸ್ಟೇಷನ್ನು, ಹಾಸ್ಪಿಟಲ್ಸು ಮತ್ತು ಬೇರೆ ಪ್ಲೇಸಸ್ ಅಂದರೆ ಐಸೋಲೇಟೆಡ್ ಹೌಸಸ್ ಇರ್ಬೋದು ಅಥವಾ ಲೇಔಟ್ಗಳಿದೆ, ಅಲ್ಲಿ ಎಲ್ಲಾದರೂ ಅವನು ಹೋಗಿರುವಂಥ ಸಂದರ್ಭಗಳಿರುವಂಥ ಒಂದು ಅನುಮಾನ ಇದ್ದಿದ್ದರಿಂದ ಎಲ್ಲ ಕಡೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಆ್ಯಸ್ ಟೀಮ್ಸು ಆಪ್ರೇಟ್ ಮಾಡ್ತಾ ಇದ್ದಾರೆ. ಈ ಪತ್ತೆ ಹಚ್ಚೋದ್ರ ಬಗ್ಗೆ, ಈ ಮಗುವನ್ನು ಪತ್ತೆ ಹಚ್ಚೋದ್ರ ಬಗ್ಗೆ ನಾವು ಆದಷ್ಟು ಬೇಗ ಒಂದು ಕ್ರಮ ತಗೊಳ್ತೇವೆ. ಹಾಗೆ ಇಂಜೂರ್ ಆಗಿರುವಂತಹ ಮಕ್ಕಳಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಔಟ್ ಆಫ್ ಡೇಂಜರು. ಒಂದು ಮಗುಗೆ ಗ್ರೀವಸ್ ಇಂಜುರಿ ಆಗಿರುವಂಥದ್ದಿದೆ. ಸೊ ಅದು ಅಂಡರ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅವರು ವಾಚ್ ಮಾಡ್ತಾ ಇರುವಂಥದ್ದಿದೆ. ಈ ಪ್ರಕರಣದಲ್ಲಿ ಮೃತಪಟ್ಟಿರುವಂತಹ ಬಾಲಕನ ತಂದೆ ಕಡೆಯಿಂದ ನಾವು ಒಂದು ಕಂಪ್ಲೇಂಟ್ ತಗೊಂಡು ಪ್ರಕರಣವನ್ನು ದಾಖಲಿಸಿರುವಂಥದ್ದು. ಅವರು ಈ ಆರೋಪಿತ ಅಥವಾ ಕಾನೂನಿನ ಸಂಘರ್ಷಕ್ಕೆ ಒಳಗಾದಂಥ ಮಗುವಿನ ಜೊತೆಗೆ ಶಾಲಾ ಆಡಳಿತ ಮಂಡಳಿ ಮೇಲೆ ಕೂಡ ಅವರು ಅವರ ಕಡೆಯಿಂದ ಕೆಲವು ನೆಗ್ಲಿಜೆನ್ಸ್ ಆ್ಯಕ್ಟ್ಸ್ ಆಗಿದೆ ಅನ್ನುವಂಥದ್ದನ್ನು, ಅವರನ್ನು ಮಕ್ಕಳ ಮೇಲೆ ನಿಗಾ ವಹಿಸೋದ್ರ ಬಗ್ಗೆ ಅವರು ಕೆಲವು ನೆಗ್ಲಿಜೆನ್ಸ್ ತೋರಿಸಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿ ಅವರ ವರದಿಯಲ್ಲಿ, ಅವರ ದೂರಿನಲ್ಲಿ ದಾಖಲು ಮಾಡಿರೋದ್ರಿಂದ ನಾವು FIR ಅಲ್ಲಿ ಮಗು ಹಾಗೂ ಶಾಲಾ ಆಡಳಿತ ಮಂಡಳಿಯನ್ನು ಕೂಡ ನಾವು ಆರೋಪಿತರನ್ನಾಗಿ ಮಾಡಿದ್ದೇವೆ. ಸೊ ಮುಂದಿನ ಏನಾದರೂ ಮಗುವನ್ನು ಪತ್ತೆ ಹಚ್ಚಿದ್ದು ಮಾಹಿತಿ ಬಂದಲ್ಲಿ ತಿಳಿಸಲಾಗ್ತದೆ. ಥ್ಯಾಂಕ್ ಯು. ಸಾಕಷ್ಟು ಪೇರೆಂಟ್ಸ್ಗಳಿಗೆ ಭಯ ಆಗ್ತಾ ಇದೆ, ನಮ್ಮ ಮಕ್ಕಳನ್ನ ಯಾವ ರೀತಿ ಹಾಸ್ಟೆಲ್ ಓದಿಸ್ಬೇಕು ಅಂತ ಈ ರೀತಿ ಭಯ ಇದೆ. ನೀವು ಏನು ಹೇಳಿ? ಟೋಟಲ್ ಇದ್ದವರು 9 ಜನ ಮಕ್ಕಳು. 9ರಲ್ಲಿ ಒಬ್ಬನಿಗೆ ಇಂಜುರಿ ಆಗಿಲ್ಲ, 8 ಜನರಿಗೆ ಆಗಿರುವಂಥದ್ದು. 8 ಜನರಲ್ಲಿ ಒಂದು ಮಗು ಡೆತ್ ಆಗಿದೆ, ಪ್ಲಸ್ ಒಬ್ಬರು ವಾರ್ಡನ್.
ಸೊ ಇಷ್ಟು ಜನ ನಗರದಲ್ಲಿ ಈ ಥರ ಎಷ್ಟು ಹಾಸ್ಟೆಲ್ಗಳಿದಾವೆ, ಇದರ ಒಂದು ಒಂದು ಕ್ಷೇಮ ಹೇಗಿದೆ ಈಗ ನಾವೇನು ಮಾಡ್ತೇವೆ ಅಂತಂದರೆ FIR ಅಲ್ಲಿ ಆಡಳಿತ ಮಂಡಳಿ ಬಗ್ಗೆ ಬಂದಿದ್ದು, ನಾನು ಕೂಡ ಇವತ್ತು ಘಟನಾ ಸ್ಥಳವನ್ನು ವಿಸಿಟ್ ಮಾಡಿರೋ ಅಂಥದ್ದಿದೆ. ಅಲ್ಲಿ CC ಕ್ಯಾಮೆರಾಸ್ ಇನ್ಸ್ಟಾಲ್ ಮಾಡಿದ್ದಾರೆ, ಬಟ್ ಯಾವುದೂ ಫಂಕ್ಷನಿಂಗ್ ಇಲ್ಲ. ಹಾಗೆ ವಾರ್ಡನನ್ನು ನೇಮಕ ಮಾಡಿರುವಂಥದ್ರ ಬಗ್ಗೆ ಕೆಲವು ನಮಗೆ ಕೂಡ ಅದರಲ್ಲಿ ಪರಿಶೀಲನೆ ಮಾಡಲಿಕ್ಕೆ ಇರುವಂಥದ್ದು. ಮತ್ತು ಮಕ್ಕಳ ಸಂಖ್ಯೆ ಎಷ್ಟಿತ್ತು ಅಲ್ಲಿ ಅನ್ನುವಂಥದ್ದನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕಾಗಿದೆ. ವಾರ್ಡನ್ನ ನೇಮಕ ಮಾಡೋದು ಮತ್ತು ಹಾಸ್ಟೆಲ್ ನಡೆಸಲಿಕ್ಕೆ ಅವರಿಗೆ ಸರಿಯಾದ ಅಪ್ರೂವಲ್ ಅಥವಾ ಲೈಸೆನ್ಸಸ್ ಇತ್ತಾ ಅನ್ನುವಂಥದ್ದು ರೆಸಿಡೆನ್ಷಿಯಲ್ಗೆ ಅನ್ನುವಂಥದ್ದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೇವೆ. ಈ ನಿಟ್ಟಿನಲ್ಲಿ ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸನ್ನು ನಾವು ಈ ಕೂಡಲೇ ಕೇಳ್ತೇವೆ. ಹಾಗೆ ಸ್ಕೂಲ್ ಕಡೆಯಿಂದ ಕೂಡ ನಾವು ಕೆಲವೊಂದು ಡಾಕ್ಯುಮೆಂಟ್ಸ್ ಅವರ ಶಾಲೆಯನ್ನು ರನ್ ಮಾಡ್ತಾ ಇರೋದ್ರ ಬಗ್ಗೆ ಪರಿಶೀಲನೆಗಾಗಿ ಪಡೆದುಕೊಳ್ತೇವೆ. ಈಗ ಸಾಕಷ್ಟು ಇಲ್ಲಿ ಹೊರಗಡೆಯಿಂದ ಬಂದಂಥ ಆಂಧ್ರ ಬೇಸ್ಡ್ ಇನ್ಸ್ಟಿಟ್ಯೂಷನ್ಸ್ ಈ ಥರ ಇದ್ದಾವೆ, ತುಂಬ ಅಲ್ಲಿ ಭಾಳ ಸೌಲಭ್ಯಗಳು ಇಲ್ಲ ಅಂತಾರೆ. ತಾವುಗಳು ಏನಾದರೂ ಒಂದು ಈಗ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಡೈರೆಕ್ಟ್ಲಿ ನಮ್ಮ ಅಂಡರ್ ಅಂತೂ ಬರೋದಿಲ್ಲ. ಬಟ್ ಇದರಲ್ಲಿ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಇರುವಂಥ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನಲ್ಲಿ ಏನು ನಮಗೆ ಸಮಸ್ಯೆಗಳು ಕಂಡು ಬಂದಿದೆ ಮಕ್ಕಳ ಸೇಫ್ಟಿ ಸೆಕ್ಯೂರಿಟಿ ಬಗ್ಗೆ, ಅದನ್ನು ನಾವು ಬೇಸ್ಡ್ ಆನ್ ದಿಸ್ FIR ಅದರ ಬೇಸಿಸ್ ಮೇಲೆ ಒಂದು ವರದಿಯನ್ನು ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ನಾವು ಕಳಿಸ್ಕೊಡ್ತೇವೆ. ಥ್ಯಾಂಕ್ ಯು.